ಇನ್ನು ಕಾಂಗ್ರೆಸ್ನಲ್ಲಿ ನವೆಂಬರ್ ಕ್ರಾಂತಿ ನಡೆಯುತ್ತೆ ಅಂತ ವಿಪಕ್ಷ ಬಿಜೆಪಿ ಬೊಬ್ಬೆ ಹೊಡಿತಿದೆ. ಕೈಪಾಳ್ಯದಲ್ಲೂ ಕೂಡ ನಡೀತಿರುವಂತಹ ಬೆಳವಣಿಗೆಗಳು ಕ್ರಾಂತಿ ಕಿಡಿಯ ಸುಳಿವನ್ನ ಕೊಡ್ತಾ ಇವೆ. ಮೊನ್ನೆಯಷ್ಟೇ ಡಿಸಿಎಂ ಡಿಕೆ ದೆಹಲಿಗೆ ಹೋಗಿ ಬಂದಿದ್ರು. ಇದೀಗ ಮುಂದಿನ ವಾರ ಸಿಎಂ ದೆಹಲಿಗೆ ಹೋಗೋದು ಕನ್ಫರ್ಮ್ ಆಗಿದೆ. ಡಿಸಿಎಂ ಕೂಡ ಮತ್ತೆ ದೆಹಲಿ ಫ್ಲೈಟ್ನ ಹತ್ತಾರೆ ಅಂತ ಹೇಳಲಾಗ್ತಾ ಇದೆ. ಇಷ್ಟೆಲ್ಲದರ ಬೆಳವಣಿಗೆ ನಡುವೆ ತುಳುನಾಡಿನ ದೈವ ನುಡಿದಿರುವಂತಹ ಭವಿಷ್ಯ ಡಿಕೆ ಬೆಂಬಲಿಗರು ಕುಣಿದು ಕುಪ್ಪಳಿಸುವಂತೆ ಮಾಡಿದೆ. ಡಿಕೆಶಿ ಆದಷ್ಟು ಬೇಗ ಸಿಎಂ ಆಗ್ತಾರೆ. ತುಳುನಾಡು ದೈವ ಭವಿಷ್ಯ ಆದಷ್ಟು ಬೇಗ ಅವ್ರು ಮಾಡಿದಂತಹ ಪ್ರಯತ್ನ ಇಷ್ಟವರೆಗೆ ಏನಾದ್ರು ಕುಂಠಿತವಾಗಿದ್ರು ಸಹ ಇನ್ನು ಮುಂದಕ್ಕೆ ಮಾಡುವಂತಹ ಪ್ರಯತ್ನಕ್ಕೆ ಫಲಿತಾಂಶ ನಾನು ಕೊಡ್ಕೊಂಡು ಬರ್ತೇನೆ ಅಂತೇಳಿ ಅನುಗ್ರಹ ಆಯಿತು. ಡಿಸಿಎಂ ಡಿಕೆ ಶಿವಕುಮಾರ್ ಆದಷ್ಟು ಬೇಗ ಮುಖ್ಯಮಂತ್ರಿ ಆಗ್ತಾರೆ ಅಂತ ತುಳುನಾಡ ದೈವ ಭವಿಷ್ಯವನ್ನ ನುಡಿದಿದೆ. ತುಮಕೂರು ಜಿಲ್ಲೆ ಚಿಕ್ಕನಾಯಕನಹಳ್ಳಿ ತಾಲೂಕಿನ ಗಿರಿ ಸಿದ್ದೇಶ್ವರ ಸ್ವಾಮಿ ಸನ್ನಿಧಿಯಲ್ಲೇ ಡಿಕೆ ಅಭಿಮಾನಿಯೊಬ್ಬರು ದೈವದ ಮುಂದೆ ಪ್ರಶ್ನೆ ಇಟ್ರು. ಇದಕ್ಕೆ ಉತ್ತರಿಸಿದ ದೈವ ಈಗಾಗಲೇ ಭವಿಷ್ಯ ನುಡಿದಾಗಿದೆ. ಕೆಲವು ವಿಚಾರ ಈಗಾಗಲೇ ಅವರಿಗೆ ತಿಳಿಸಿದೆ. ಅದರಂತೆ ನಡೆದುಕೊಂಡ್ರೆ ಸಾಕು, ಆದಷ್ಟು ಬೇಗ ಸಿಎಂ ಸ್ಥಾನಕ್ಕೆ ಏರ್ತಾರೆ ಅಂತ ದೈವ ನುಡಿದಿದೆ. ಈ ಭವಿಷ್ಯ ಕೇಳಿ ಡಿಕೆಶಿ ಅಭಿಮಾನಿಗಳು ಫುಲ್ ಖುಷಿಯಾಗಿದ್ದಾರೆ. ನನ್ನ ಮೇಲೆ ನಂಬಿಕೆ ವಿಶ್ವಾಸ ಇಟ್ಟು ಆ ಪ್ರಸಾದವನ್ನು ಇಟ್ಕೊಳ್ಳಿ, ಆದಷ್ಟು ಶೀಘ್ರತೆಯಲ್ಲಿ ಅವನು ಉನ್ನತ ಸ್ಥಾನಕ್ಕೆ ಕೂರಿಸುವಂತ ಜವಾಬ್ದಾರಿಗೆ ನಂದು. ಮುಂದಿನ ವಾರವೇ ಕ್ರಾಂತಿ ಕ್ಲೈಮ್ಯಾಕ್ಸ್, ದೆಹಲಿಗೆ ಸಿಎಂ ಡಿಸಿಎಂ. ಕಾಂಗ್ರೆಸ್ನಲ್ಲಿ ನವೆಂಬರ್ ಕ್ರಾಂತಿಗೆ ಮುಂದಿನ ವಾರವೇ ಕ್ಲೈಮ್ಯಾಕ್ಸ್ ಅನ್ನೋ ಮಾತುಗಳು ಕೇಳಿ ಬರ್ತಿವೆ. ಮುಂದಿನ ವಾರವೇ ಸಿಎಂ ಸಿದ್ದರಾಮಯ್ಯ ಹಾಗೂ ಡಿಸಿಎಂ ಡಿಕೆ ಶಿವಕುಮಾರ್ ದೆಹಲಿ ಫ್ಲೈಟ್ ಹತ್ತಲಿದ್ದಾರೆ. ಡಿಸಿಎಂ ಬಳಿಕ ನವೆಂಬರ್ 15ರಂದು ಸಿಎಂ ದೆಹಲಿಗೆ ಹೋಗೋದು ಕನ್ಫರ್ಮ್ ಆಗಿದೆ. ಸಿದ್ದರಾಮಯ್ಯ ದೆಹಲಿಗೆ ಬರುವ ಹೊತ್ತಲ್ಲೇ ಆಪ್ತ ನಾಯಕರು ಔತಣಕೂಟ ಅರೇಂಜ್ ಮಾಡ್ತಿದ್ದಾರೆ. ನಿನ್ನೆ ತುಮಕೂರಿನಲ್ಲಿ ಸಿಎಂ ಆಪ್ತ ರಾಜಣ್ಣ ಮನೆಯಲ್ಲಿ ಔತಣಕೂಟಕ್ಕೆ ಹೋಗ್ಬೇಕಿತ್ತು. ಆದ್ರೆ ಕೊನೆ ಗಳಿಗೆಯಲ್ಲಿ ಮೀಟಿಂಗ್ ರದ್ದಾಗಿತ್ತು. ಈಗ ಮುಂದಿನ ವಾರ ಸಂಸದ ರಾಜಶೇಖರ್ ಹಿಟ್ನಾಳ್ ಮನೆಯಲ್ಲಿ ಔತಣಕೂಟ ಹೆಸರಿನಲ್ಲಿ ಸಿದ್ದರಾಮಯ್ಯ ಬೆಂಬಲಿಗ ಸಚಿವರು, ಶಾಸಕರು, ಸಂಸದರು ಸೇರಲು ತಯಾರಿ ನಡೆಯುತ್ತಿದೆ. ಆದ್ರೆ ಈ ಬಗ್ಗೆ ಪ್ರತಿಕ್ರಿಯೆ ನೀಡಿರುವ ಹಿಟ್ನಾಳ್ ಇದೆಲ್ಲ ಇದ್ದಿದ್ದೆ ಅಂತ ಹೇಳಿದ್ದಾರೆ. ದಿನಂಪ್ರತಿ ಅವ್ರು ಹೋದಾಗೆಲ್ಲ ಅದಕ್ಕೆ ಹೊಸ ಅರ್ಥ ಕಲ್ಪಿಸೋದು ಬೇಡ, ದಯಮಾಡಿ. ಈಗ ನಿಮಗೆ ಭಾಳ ಸ್ಪಷ್ಟಪಡಿಸಿದ್ದಾರೆ ನಮ್ಮ ಎಲ್ಲ ನಾಯಕರುಗಳು. ಏನು ಹೊಸ ಅರ್ಥ ಕಲ್ಪಿಸೋದು ಬೇಡ, ದಯಮಾಡಿ ನಮ್ಮ ನಾಯಕರು ಇದ್ದಾರೆ. ಅದು ಏನು ಕ್ಯಾಶುವಲ್ ಪ್ರತಿ ಸರಿ ಹೋಗ್ತಾರೆ, ಇದೇನು ಹೊಸದಲ್ಲ. ಈಗ ನಿನ್ನೆ ಈಗ ರಾಜಣ್ಣರ ಮನೆಗೆ ಊಟ ಇತ್ತು, ನಿನ್ನೆ ತುಮಕೂರಾಗ ಸಾಹೇಬರದು. ಏನೋ ಒಂದು ಅನಿವಾರ್ಯ ಕಾರಣದಿಂದ ಇದಾಗಿದೆ, ಅದಕ್ಕೇನು ಹೊಸ ಅರ್ಥ ಅದೆಲ್ಲ ಹೇಳ್ತೀನಿ ಮುಂದೆ. ಕಾಂಗ್ರೆಸ್ ಮನೆಯಲ್ಲಿನ ಈ ಬೆಳವಣಿಗೆಗಳನ್ನ ವಿಪಕ್ಷ ಬಿಜೆಪಿ ಟೀಕೆ ಮಾಡ್ತಿದೆ. ನವೆಂಬರ್ ಅಂತ್ಯದಲ್ಲಿ ರಾಜಕೀಯ ಬದಲಾವಣೆ ಆಗತ್ತೆ. ಆಗಲ್ಲ ಅಂದ್ರೆ ಸಿಎಂ ಡಿಸಿಎಂ ಪ್ರೆಸ್ ಮೀಟ್ ಮಾಡಿ ಅನೌನ್ಸ್ ಮಾಡ್ಲಿ ಅಂತ ಸಂಸದ ಶೆಟ್ಟರ್ ಸವಾಲು ಎಸೆದಿದ್ದಾರೆ. ಅಟ್ ಎನಿ ಕಾಸ್ಟ್ ಡಿಕೆ ಶಿವಕುಮಾರ್ ಆಗುವುದಿಲ್ಲ ಮುಖ್ಯಮಂತ್ರಿ, ಸಿದ್ದರಾಮಯ್ಯ ಮುಂದುವರಿತಾರ ಅನ್ನುವಂಥದ್ದು ಸಿದ್ದರಾಮಯ್ಯ ಇರುವ ಹಿನ್ನೆಲೆ ಇರುವಂತ ಶಾಸಕರು ಮಾತಾಡ್ಲಿಕ್ಕೆ ಚಾಲು ಮಾಡಿ. ಅಂದ್ರೆ ಈ ಗೋದಲ ನಡೆದಿದ್ರಿ, ಇದಕ್ಕೊಂದು ಇತ್ತೀಚೆಗೆ ಹೇಳೋದು ಕಾಂಗ್ರೆಸ್ನ ಹೈಕಮಾಂಡ್ ಅಥವಾ ಸಿದ್ದರಾಮಯ್ಯ ಡಿಕೆ ಶಿವಕುಮಾರ್ ಒಂದು ಪತ್ರಿಕಾಗೋಷ್ಠಿ ಮಾಡಿ ಹೇಳ್ಬಿಟ್ರಿ, ನಾಯಕತ್ವ ಬದಲಾವಣೆ ಇಲ್ಲ, ಸಿದ್ದರಾಮಯ್ಯರು 5 ವರ್ಷ ಇರ್ತಾರೆ ಅಂತ ಹೇಳ್ಬಿಡ್ಲಿ, ಮುಗಿದೋದ ಯಾರು ಮಾತಾಡೋ ಪ್ರಶ್ನೆನೇ ಇಲ್ಲ. ಇನ್ನು ಕಾಂಗ್ರೆಸ್ ನಾಯಕರು ಯಾವ ಕ್ರಾಂತಿನೂ ಇಲ್ಲ ಬಿಡ್ರಿ ಅಂತ ಹೇಳ್ತಿದ್ದಾರೆ. ನವೆಂಬರ್ ಪ್ರಾರಂಭ ಆದ್ಮೇಲೆ ಮುಗಿಯುತ್ತೆ. ಅದೇನಾದ್ರೂ ಪಕ್ಷದ ಹೈಕಮಾಂಡ್ ಬಿಟ್ಟು ವಿಚಾರ. ಮಂತ್ರಿ ಮಂಡಲ ರೀಶಫಲ್ ಆಗಲಿ ಇನ್ನೊಂದಾಗಲಿ ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ನಮ್ಮ ಪಕ್ಷದ ವರಿಷ್ಠರು ಕೂತ್ಕೊಂಡು ತೀರ್ಮಾನ ಮಾಡ್ತಕ್ಕಂಥದ್ದು. ಅದರಿಂದ ನಮ್ಮ ಕಾಂಗ್ರೆಸ್ ಪಕ್ಷದಲ್ಲಿ ಬಿಜೆಪಿ ಥರ ಅಲ್ಲ. ನಾವು ಹೇಳಿದ್ವಿ ಅದನ್ನ ಕ್ರಾಂತಿನಿಲ್ಲ, ಎಲ್ಲರೂ ಹೇಳಿದ್ದಾರೆ. ಯಾರು ಹೇಳಿದ್ದಾರೆ ನಿಮ್ಮ ಮುಂದೆ? ಎಲ್ಲರೂ ಕ್ರಾಂತಿ ಇಲ್ಲ ಅಂತ ಹೇಳಿದ್ದಾರೆ. ಕ್ರಾಂತಿ ಅಂತ ಯಾರು ಹೇಳಿಲ್ಲ, ಎಲ್ಲರೂ ಇಲ್ಲ ಅಂತ ಹೇಳಿದ್ದಾರೆ. ಈ ಕೆ ಶಿವಕುಮಾರ್ ಅವ್ರನ್ನ ಕೇಳಿಬಿಡಿ, ಇಲ್ಲ ಸಿದ್ದರಾಮಯ್ಯ ಅವ್ರನ್ನ ಕೇಳಿಬಿಡಿ, ಹಿಂಗೆ ಏನ್ ಮಾಡ್ತೀರ ಅಂತ. ಈಗ ನಾವೇನು ಉತ್ತರ ಹೇಳಿದ್ರೆ ಅದಕ್ಕೆ? ಇಷ್ಟೆಲ್ಲ ಬೆಳವಣಿಗೆಗಳ ನಡುವೆ ಶಾಸಕ ತನ್ವೀರ್ ಸೇಠ್ ಬೆಂಬಲಿಗರು ನಮ್ಮ ನಾಯಕನನ್ನ ಮಿನಿಸ್ಟರ್ ಮಾಡಿ ಅಂತ ಕ್ಯಾಂಪೇನ್ ಮಾಡ್ತಿದ್ದಾರೆ. ಸಿಎಂ ತವರು ಜಿಲ್ಲೆಯಲ್ಲೇ ಕಾಂಗ್ರೆಸ್ ಸಮಿತಿ ಪೋಸ್ಟ್ ಕಾರ್ಡ್ ಕ್ಯಾಂಪೇನ್ ಮಾಡ್ತಿದೆ.
ಬ್ಯೂರೋ ರಿಪೋರ್ಟ್ TV9.